here barana. So 9th point says that mark the center of shoulder slope line, that is between 2.5 inch marked point and minus shoulder point. So idar 2.5 mark yadu idu correct, shoulder line idu minus shoulder mark ಮಾಡಿರೋದು ಇದು. ಓಕೆ, ಸೊ ಇದು ಎರಡರದ್ದು ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿ ಅಂತ ಹೇಳ್ತಿರೋದು. ವೈ? ಬಿಕಾಸ್ ಐ ಟೋಲ್ಡ್ ಯು ಟು ಟೇಕ್ ಲೆಂತ್ ವೈಸ್ ಮೆಜರ್ಮೆಂಟ್ ಯಾವತ್ತು ನಾವು ನಮ್ಮ ಶೋಲ್ಡರ್ ಮಿಡ್ನ ತಗೋಬೇಕು ಅಂತ ಅಲ್ವಾ. ಸೊ ಇವಾಗ ಇದಾಗಿದೆ. ಇವಾಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದೇನು, ನೆಕ್ ಲೈನ್ ಕಂಡುಹಿಡಬೇಕು, ನಮ್ಮ ವೇಸ್ಟ್ ಲೈನು, ಸ್ಕಾರ್ಫ್ ಲೈನು, ಬಾಟಮ್ ಲೈನ್ ಅಲ್ವಾ. ಸೊ ಫಸ್ಟ್ ಆ ಲೆಂತ್ನ ಕಂಡುಹಿಡಿದ್ರೆ ಆಮೇಲೆ ಮತ್ತೆ ಅದ್ರ ಮೇಲೆ ವಿಡ್ತ್ನ ಮಾರ್ಕ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ for that we have to identify the midpoint of the shoulder. So midpoint of the shoulder ಯಾರು, ಇದು ನಮ್ಮ ಶೋಲ್ಡರ್ ಸ್ಲೋಪ್. ಸೊ ಈ 2.5 ಮತ್ತೆ ಮೈನಸ್ ಮಾಡಿ ಮಾರ್ಕ್ ಮಾಡಿದ್ವಲ್ಲ ಆ ಶೋಲ್ಡರ್ ಪಾಯಿಂಟ್, ಇದನ್ನು ತಗೋಬಾರ್ದು. ತುಂಬ ಸತಿ ಸ್ಟಾರ್ಟಿಂಗಲ್ಲಿ ಮಾಡೋ ಕನ್ಫ್ಯೂಷನ್ ಏನು, ಈ ಫುಲ್ನ ತಗೋತೀರಾ, ಈ ಫುಲ್ ಮಧ್ಯ ಮಾರ್ಕ್ ಮಾಡ್ತೀರಾ. ಬಟ್ ನೋ, ಒನ್ಸ್ ವಿ ಹ್ಯಾವ್ ಮೈನಸ್ ದಿಸ್, ಇದನ್ನೇ ಕನ್ಸಿಡರ್ ಮಾಡ್ಕೋಬೇಕು, ಇದನ್ನು ಬಿಟ್ಬಿಡ್ಬೇಕು. ಓಕೆ ಓಕೆ ಹಾಂ. ಸೊ ಒನ್ಸ್ ನಾವು ಮೈನಸ್ ಮಾಡಾದ್ಮೇಲೆ ನಾವೇನು ಮೈನಸ್ ಶೋಲ್ಡರ್ ಮಾರ್ಕ್ ಮಾಡಿದ್ದೀವಿ ಅದನ್ನೇ ಕನ್ಸಿಡರ್ ಮಾಡಬೇಕು. ಆ ಪಾಯಿಂಟಿಂದ 2.5 ಏನಿದೆ ಇದು ಮಧ್ಯ. ಸೊ ದಿಸ್ ಸೆಂಟರ್ ವಿ ಹ್ಯಾವ್ ಟು ಮಾರ್ಕ್. ಸೊ ಇವಾಗ ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿದ್ದೀವಿ. ಸೊ ಆಫ್ಟರ್ ಮಾರ್ಕಿಂಗ್ 10th ಪಾಯಿಂಟ್ ನೋಡ್ಬೋದು, ಸ್ಟಾರ್ಟ್ ಮಾರ್ಕಿಂಗ್ ದಿ ಲೆಂತ್ ವೈಸ್ ಮೆಜರ್ಮೆಂಟ್ಸ್ ಅಂತ ಇದೆ. ಸೊ ಸ್ಟಾರ್ಟ್ ಮಾರ್ಕಿಂಗ್ ದಿ ಲೆಂತ್ ವೈಸ್ ಮೆಜರ್ಮೆಂಟ್ಸ್ ಅಂತ ಇದೆಯಲ್ಲ, ಸೊ ಅದರಲ್ಲಿ ಫಸ್ಟ್ ನಮಗೆ ಫ್ರಮ್ ದಿ ಶೋಲ್ಡರ್ ಮಿಡ್ ಪಾಯಿಂಟ್, so that is this, from the shoulder midpoint mark the front neck deep 6.5 inch and draw a horizontal line, that is the neck line. Okay, so from here we are going to mark 6.5. okay, ನಮಗೆ ಇಲ್ಲಿಂದ 6.5 ಎಲ್ಲಿ ಬರುತ್ತೋ ಅಲ್ಲಿ ಮಾರ್ಕ್ ಮಾಡ್ತೀವಿ. and draw horizontal line. horizontal line ಅಂತಂದಾಗ ಇಲ್ಲಿಗೆ ಬರಬೇಕು, this is vertical. okay, so we are going to draw horizontal line and this is going to be our neck line. ಓಕೆನಾ. ಈ ಮಿಡ್ ಪಾಯಿಂಟ್ ಇಂದ ನೋಟ್ಸ್ ಓಪನ್ ಮಾಡಿ, ನಾನು ಅದಕ್ಕೆ ನಿಮ್ಗೆ ಫೋನ್ ಕೊಟ್ಬಿಡೋದು, ನಾನು ಲ್ಯಾಪ್ಟಾಪಲ್ಲಿ ನೋಡಿ. ಸ್ಟಾರ್ಟ್ ಮಾರ್ಕಿಂಗ್ ದಿ ಲೆಂತ್ ವೈಸ್ ಮೆಜರ್ಮೆಂಟ್ಸ್ ಅಂತ ಇರೋದು, ಅದರಲ್ಲಿ ಫಸ್ಟ್ ನೋಡಿದ್ರೆ ಫ್ರಮ್ ದಿ ಶೋಲ್ಡರ್ ಮಿಡ್ ಪಾಯಿಂಟ್. ಶೋಲ್ಡರ್ ಮಿಡ್ ಪಾಯಿಂಟ್ ಯಾವುದು ಇದು. ಓಕೆ, ಫ್ರಮ್ ದೇರ್ ವಿ ಆರ್ ಮಾರ್ಕಿಂಗ್ neck deep. So neck deep 6.5 ಇದೆ. So from here we measure 6.5. We'll keep the dot. ಆ ಡಾಟ್ ಮೇಲೆ horizontal line. So ಈ ಲೈನ್ ನಾವು neck line ಅಂತ ಹೇಳ್ತೇವೆ. ಫೈನ್, ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ಫ್ರಮ್ ದಿ ಶೋಲ್ಡರ್ ಮಿಡ್ ಪಾಯಿಂಟ್ ಮಾರ್ಕ್ ದಿ ಸೈಡ್ ಕಟ್, ದಟ್ ಈಸ್ ಸ್ಕಾರ್ಫ್ ಲೆಂತ್ ಇದು. ಓಕೆನಾ. ಸೊ ಸೈಡ್ ಕಟ್ ದಟ್ ಇಸ್ ಸ್ಕಾರ್ಫ್ ಲೆಂತ್, ದಟ್ ಈಸ್ ಆಫ್ 19 ಇಂಚ್. ಸೊ 19 ಇಂಚ್ ನಮ್ಮ ಸೈಡ್ ಕಟ್ ಇರೋದು. ಓಕೆನಾ. ಪ್ಲಸ್ ಹಾಫ್ ಇಂಚ್ ಅಂತ ಇದೆ ಅದರಲ್ಲಿ 0.5. ವೈ ವಿ ಆರ್ ಆ್ಯಡಿಂಗ್ here 0.5 ಅಂತ ಹೇಳಿದ್ರೆ, ಇವಾಗ ನೀವು ಇಲ್ಲಿಂದ 19 ಇಲ್ಲೇ ಮಾರ್ಕ್ ಮಾಡಿಬಿಡ್ತೀರಾ. ಓಕೆ, ಬಟ್ ವೆನ್ ಯು ರೆಡ್ಯೂಸ್ ಹಾಫ್ ಇಂಚ್ ಇಯರ್, ಇಲ್ಲಿ ನಾವು ಸ್ಟಿಚ್ ಮಾಡುವಾಗ ಹಾಫ್ ಇಂಚ್ ಹೋಗುತ್ತಲ್ಲ ಶೋಲ್ಡರಿಗೆ. ಸೊ ನಾವಿದು ಹಾಫ್ ಇಂಚ್ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಆ 19 ಹಾಫ್ ಇಂಚ್ ಮೇಲೆ ಬಂದ್ಬಿಡುತ್ತೆ. ಕರೆಕ್ಟ್. ಸೊ ಹಾಗಾಗಿ ಸ್ಕಾರ್ಫ್ ಲೆಂತ್ ಮಾರ್ಕ್ ಮಾಡುವಾಗ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಮಾರ್ಕ್ ಮಾಡ್ತೀವಿ. ಫೈನ್. ಸೊ ದಟ್ ನಾವಿಲ್ಲಿ ಮೈನಸ್ ಮಾಡಿದ್ರೂ ಆ 19 ಅಲ್ಲೇ ಇರುತ್ತೆ. ಓಕೆ, ಸೊ ಹೌ ಮಚ್ ವಿ ಹ್ಯಾವ್ ಟು ಮಾರ್ಕ್ ಹಿಯರ್ ನೌ 19.5. ಸೊ ಆ 19.5ನ ಶೋಲ್ಡರ್ ಮಿಡ್ ಪಾಯಿಂಟಿಂದ ಮಾರ್ಕ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅವರ್ ಸೈಡ್ ಕಟ್ ಲೈನ್ ಆರ್ ಸ್ಕಾರ್ಫ್ ಲೈನ್. ಸೈಡ್ ಕಟ್ ಆರ್ ಸ್ಕಾರ್ಫ್ ಅಂದರೆ ಎರಡು ಒಂದೇ ಅರ್ಥ. ಓಕೆನಾ. ಸ್ಕಾರ್ಫ್ ಲೈನ್. ಫೈನ್. ಅದಾದಮೇಲೆ ಫ್ರಮ್ ದಿ ಶೋಲ್ಡರ್ ಮಿಡ್ ಪಾಯಿಂಟ್ ಮಾರ್ಕ್ ದಿ ಫುಲ್ ಲೆಂತ್ ಆಫ್ ದಿ ಕುರ್ತಿ ಅಂತ ಇದೆ, ದಟ್ ಈಸ್ 43 ಇಂಚ್ ಪ್ಲಸ್ 1.5 ಇಂಚ್ ಮಾರ್ಜಿನ್ ಅಂತ ಹೇಳ್ತಿದ್ದಾರೆ. ವೈ? ಬಿಕಾಸ್ ಬಾಟಮಲ್ಲಿ ನಾವು ಟ್ವೈಸ್ ಫೋಲ್ಡ್ ಮಾಡ್ತೀವಿ ಡ್ರಾ ಎಡ್ಜಸ್ನ ಅಲ್ವಾ. ಕೆಳಗಡೆ ಫೋಲ್ಡ್ ಮಾಡುವಾಗ ನಮಗೆ ಮಾರ್ಜಿನ್ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 1.5 ಮಾರ್ಜಿನ್ ಇಡ್ತಾ ಇದ್ದೀವಿ ಫುಲ್ ಲೆಂತ್ ಮಾರ್ಕ್ ಮಾಡುವಾಗ. ಓಕೆ, ಸೊ ಫುಲ್ ಲೆಂತ್ 43 ಇದೆ, ಪ್ಲಸ್ 1.5 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿಬಿಟ್ಟು ಮಾರ್ಕ್ ಮಾಡಿ ಅಂತ. ಸೊ ಪುಟ್ಟುಗೆಲ್ಲ ವಿ ಹ್ಯಾವ್ ಟು ಮಾರ್ಕ್ 44.5 ಇಂಚ್. ಓಕೆ, ಸೊ 44.5 ಇಂಚನ್ನು
ಸೇಮ್ ಮಿಡ್ ಪಾಯಿಂಟ್ ಆಫ್ ದಿ ಶೋಲ್ಡರಿಂದ ತಗೊಂಡು ಮಾರ್ಕ್ ಮಾಡಿಬಿಟ್ಟು ಅದನ್ನು ನಾವು ನಮ್ಮ ಫುಲ್ ಲೆಂತ್ ಅಂತ ಕನ್ಸಿಡರ್ ಮಾಡ್ಕೊಂಡು ಮಾಡಬೇಕು. ಓಕೆನಾ? ಸೊ ಅದಾದಮೇಲೆ ಯು ಕ್ಯಾನ್ ಸಿ ಮಾರ್ಕ್ ದಿ ಸೆಂಟರ್ ಆಫ್ ದಿ ಚೆಸ್ಟ್ ಲೈನ್ ಆ್ಯಂಡ್ ಸೈಡ್ ಕಟ್ ಲೈನ್ ಅಂತ ಇದೆ. ಸೊ ಚೆಸ್ಟ್ ಲೈನ್ ಬಂದು ಇದು, ಓಕೆನಾ? ಸೈಡ್ ಕಟ್ ಲೈನ್ ಇದು, ಓಕೆ. ಸೊ ಇದನ್ನು ಸೆಂಟರ್ ಮಾರ್ಕ್ ಮಾಡಿ ಅಂತ. ಸೊ ಯು ಹ್ಯಾವ್ ಟು ಸಿ ದಿಸ್ ಸೆಂಟರ್ ವೇರ್ ಇಟ್ ಕಮ್ಸ್, ಅದನ್ನು ಮಾರ್ಕ್ ಮಾಡಬೇಕು. ಓಕೆ, ಅದನ್ನು ಮಾರ್ಕ್ ಮಾಡಿಬಿಟ್ಟು ಒಂದು ಹಾರಿಜಾಂಟಲ್ ಲೈನ್ ಹಾಕಬೇಕು. ಇದು ಯಾವ ಲೈನ್ ಅಂತಂದರೆ ನಮ್ಮ ವೇಸ್ಟ್ ಲೈನ್. ವೈ? ಬಿಕಾಸ್ ನಾವು ವೇಸ್ಟ್ ಲೈನ್ನ ಮೆಷರ್ಮೆಂಟ್ಗೂ ತೊಗೊಳೋದಿಲ್ಲ ಅಲ್ವಾ. ನಾನು ಹೇಳ್ದಂಗೆ ಕುರ್ತಿಗೆ ನಮ್ಮ ಚೆಸ್ಟ್ ಮತ್ತು ಸೈಡ್ ಕಟ್ ಸೆಂಟರಲ್ಲಿ ಬರೋದೇ ನಮ್ಮ ವೇಸ್ಟ್ ಆಗಿರುತ್ತೆ, ಸೊಂಟದ ಭಾಗ. ಓಕೆ, ಸೊ ಇದೆಲ್ಲ ನಾವು ಮೆಷರ್ ಮಾಡಿದ್ದೀವಿ ಅಲ್ವಾ. ಸ್ಕಾರ್ಫ್ ಲೆಂತ್ ಕೂಡ ಇದರಿಂದ ನಾವು ಮೆಷರ್ ಮಾಡಿದ್ವಿ, ಫುಲ್ ಲೆಂತ್ ಕೂಡ ಮೆಷರ್ ಮಾಡಿದ್ವಿ. ಬಟ್ ವಿ ಡಿಡ್ ನಾಟ್ ಮೆಷರ್ ವೇರ್ ಈಸ್ ಅವರ್ ವೇಸ್ಟ್ ಅಂತ. ಬಿಕಾಸ್ ನಾನು ಹೇಳಿದ್ದೆ ವೇಸ್ಟ್ ಬಂದ್ಬಿಟ್ಟು ಚೆಸ್ಟ್ ಮತ್ತು ಸೈಡ್ ಕಟ್ಟಿಗೆ ಮಧ್ಯ ಬರೋದು ನಮ್ಮ ಸೊಂಟ ಅಂತ. ಸೊ ಹಾಗಾಗಿ ಇದು ನಮ್ಮ ಚೆಸ್ಟ್ ಲೈನು, ಇದು ನಮ್ಮ ಸೈಡ್ ಕಟ್ ಲೈನು. ಇದ್ರ ಮಧ್ಯನ ನಾವು ಕಂಡುಹಿಡಿಬೇಕು. ಮೆಷರ್ಮೆಂಟ್ ಟೇಪರ್ ಕಂಡುಹಿಡಿಬೋದು ಮಿಡ್ ಪಾಯಿಂಟ್ ಥರ. ಹಾಂ, ಸೊ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ನ ಕಂಡುಹಿಡ್ದು ಪಾಯಿಂಟ್ ಇಟ್ಕೋಬೇಕು, ಅದ್ರ ಮೇಲೆ ಒಂದು ಲೈನ್ ಹಾಕೋಬೇಕು. ಆ ಲೈನು ನಮ್ಮ ವೇಸ್ಟ್ ಲೈನ್ ಆಗಿರುತ್ತೆ. ಎಸ್, ಓಕೆ. ಇವಾಗ ನಮಗೆ ಲೆಂತ್ ವೈಸ್ ಎಲ್ಲ ಮೆಷರ್ಮೆಂಟ್ಸು ಸಿಕ್ಕಾಗಿದೆ ಅಲ್ವಾ, ಯಾವುದು ಮಿಸ್ ಆಗಿಲ್ಲ. ನಮಗೆ ನೆಕ್ ಲೈನ್ ಸಿಕ್ಕಿದೆ, ವೇಸ್ಟ್ ಲೈನ್ ಸಿಕ್ಕಿದೆ, ಸೈಡ್ ಕಟ್ ಲೈನ್ ಸಿಕ್ಕಿದೆ, ಫುಲ್ ಎಂಡಿಂಗ್ ಬಾಟಮ್ ಕುರ್ತಿ ಲೆಂತ್ ಆ ಲೈನು ಸಿಕ್ಕಾಗಿದೆ. ಹಿಂದಿದೆ, ಕೆಳಗಡೆ ಇದೆಯಾ? ಓಕೆ, ಸೊ ನಮಗೆ ಲೆಂತ್ ವೈಸ್ ಇವಾಗೆಲ್ಲ ಸಿಕ್ಕಿದೆ. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದೇನು? ವಿಡ್ತ್ ವೈಸ್ ಮೆಷರ್ಮೆಂಟ್. ಕರೆಕ್ಟ್. ಸೊ ವಿಡ್ತ್ ಕಂಡುಹಿಡಿಬೇಕು ಅಲ್ವಾ. ಸೊ 11th ಪಾಯಿಂಟ್ ಯು ಕ್ಯಾನ್ ಸಿ ಸ್ಟಾರ್ಟ್ ಮಾರ್ಕಿಂಗ್ ವಿಡ್ತ್ ವೈಸ್ ಮೆಷರ್ಮೆಂಟ್ ಅಂತ ಇದೆ. ಸೊ ಅದರಲ್ಲಿ ಮಾರ್ಕ್ ದಿ ವೇಸ್ಟ್ ವಿಡ್ತ್ ಆನ್ ದಿ ವೇಸ್ಟ್ ಲೈನ್ ಆಸ್ ಪರ್ ದಿ ಮೆಷರ್ಮೆಂಟ್ ವಿತ್ ಮಾರ್ಜಿನ್. ಸೊ ವೇಸ್ಟ್ ರೌಂಡ್ ಬಂದ್ಬಿಟ್ಟು 24.5 ಇದೆ. ಓಕೆ, ಸೊ ದ ಫಾರ್ಮುಲಾ ಇಸ್ ವೇಸ್ಟ್ ರೌಂಡ್ ಪ್ಲಸ್ ಲೂಸಿಂಗ್ ಡಿವೈಡೆಡ್ ಬೈ 4 ಪ್ಲಸ್ ಮಾರ್ಜಿನ್. 11th ಪಾಯಿಂಟ್. ಓಕೆನಾ? ಸೊ ವಿ ಹ್ಯಾವ್ ಗಾಟ್ 6.6. ಅದನ್ನು ನಾನು 6.5 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಮಾರ್ಕ್ 6.5 ಆಸ್ ದಿ ವೇಸ್ಟ್ ವಿಡ್ತ್, ಓಕೆ, ಆ್ಯಂಡ್ 1 ಇಂಚ್ ಮಾರ್ಜಿನ್. ಸೊ ಈ ವೇಸ್ಟ್ ಲೈನ್ ಮೇಲೆ ನಾವು 6.5 ಮಾರ್ಕ್ ಮಾಡ್ತೀವಿ. ಅದು ನಮ್ಮ ವೇಸ್ಟ್ ವಿಡ್ತ್ ಆಗಿರುತ್ತೆ. ಅದ್ರ ಜೊತೆಗೆ 1 ಇಂಚ್ ಮಾರ್ಜಿನ್. ಸೇಮ್ ಮಾರ್ಜಿನ್ ಎಲ್ಲ ಕಡೆ ಸೇಮ್ ಇರುತ್ತೆ. ಸೊ ಮೇಲ್ಗಡೆನೂ 1 ಇಂಚ್ ಮಾಡಿದ್ವಲ್ಲ ಚೆಸ್ಟ್ ಲೈನ್ ಮೇಲೆ, ಅದೇ ಮಾರ್ಜಿನ್ ಇದ್ದು ಮಾರ್ಕ್ ಮಾಡ್ತೀವಿ. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕ್ ದಿ ಸ್ಕಾರ್ಫ್ ವಿಡ್ತ್ ಅಂತ ಇದೆ. ಸ್ಕಾರ್ಫ್ ವಿಡ್ತ್ ಅದರಲ್ಲೇ ಮಾರ್ಕ್ ದಿ ಸ್ಕಾರ್ಫ್ ವಿಡ್ತ್. ಸೊ ಸ್ಕಾರ್ಫ್ ವಿಡ್ತ್ ಅಂದರೆ ಏನು? ಸೈಡ್ ಕಟ್ ವಿಡ್ತು ಇದು. ಓಕೆ, ಸೊ ಆ ವಿಡ್ತ್ ಮಾರ್ಕ್ ಮಾಡೋದಕ್ಕೆ ಆಸ್ ಪರ್ ದಿ ಮೆಷರ್ಮೆಂಟ್ ವಿತ್ ಮಾರ್ಜಿನ್ ಅಂತ ಇದೆ. ಸೊ ಅಲ್ಲಿ ನಾವು ಹಿಪ್ ರೌಂಡ್ ಮಾರ್ಕಿಂಗ್ನ ಕನ್ಸಿಡರ್ ಮಾಡ್ತೀವಿ. ಸೊ ನಾ ಹೇಳಿದ್ನಲ್ಲ, ಹಿಪ್ಪು ನಮ್ಮದು ಸೈಡ್ ಫಿಟ್ಟಿಂಗಿಂತ ಜಾಸ್ತಿ ಇರುತ್ತೆ. ಸೊ ನಾವು ಇಲ್ಲಿ ಓಪನ್ ಮಾಡುವಾಗ ಇದೇ ರೌಂಡ್ ಇಟ್ಟರೆ ಈ ಭಾಗ ವಿಸಿಬಲ್ ಆಗುತ್ತೆ, ವಿಯರ್ಡ್ ಕಾಣಿಸುತ್ತೆ. ಅದಕ್ಕೋಸ್ಕರ ಯಾವತ್ತೂ ನಾವು ನಮ್ಮ ಹಿಪ್ ರೌಂಡ್ನೇ ತೊಗೊಂಡು ಸ್ಕಾರ್ಫ್ ವಿಡ್ತ್ ಇಡಬೇಕು ಅಂತ. ಓಕೆ, ಸೊ ಇಲ್ಲಿ ಹಿಪ್ ರೌಂಡೇ ಕನ್ಸಿಡರ್ ಮಾಡ್ತಿದ್ದೀವಿ. ಇಲ್ಲಿ ಲೂಸಿಂಗ್ ಏನು ಆ್ಯಡ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ ನಾವು ಲೂಸೇ ಇಟ್ಟಿದ್ದೀವಿ. ಬಿಕಾಸ್ ನಾವು ಸೈಡ್ ಕಟ್ ಇಟ್ಟಿರೋದು ಮೇಲ್ಗಡೆ, ಓಕೆನಾ. ಬಟ್ ವಿಡ್ತ್ ಯಾವ್ದು ತೊಗೋತಿದ್ದೀವಿ? ಹಿಪ್ ರೌಂಡ್. ಸೊ ಆಲ್ರೆಡಿ ಇಟ್ ಇಸ್ ಲೂಸ್, ಹಂಗಾಗಿ ಇಲ್ಲಿ ಲೂಸಿಂಗ್ ಏನು ತೊಗೊಳ್ಳಲ್ಲ, ಡೈರೆಕ್ಟ್ ಡಿವೈಡೆಡ್ ಬೈ 4 ಮಾಡ್ತೀವಿ. ಓಕೆ, ಸೊ ಹಿಪ್ ರೌಂಡ್ ಇಸ್ 33 ಡಿವೈಡೆಡ್ ಬೈ 4. ಸೊ ವಿ ಆರ್ ಗೆಟಿಂಗ್ 8.25. ಸೊ ಆ 8.25ನ ಸ್ಕಾರ್ಫ್ ಲೈನ್ ಮೇಲೆ ಮಾರ್ಕ್ ಮಾಡ್ತೀವಿ ವಿತ್ 1 ಇಂಚ್ ಮಾರ್ಜಿನ್. ಓಕೆ, ಅದಾದಮೇಲೆ ಯು ಕ್ಯಾನ್ ಸಿ ನೆಕ್ಸ್ಟ್ ಪಾಯಿಂಟ್ ಹಾಗೆ ನೋಡ್ಬಿಡಿ, ಅದು ಮುಗ್ದೋಗುತ್ತೆ. ಮಾರ್ಕ್ ದಿ ಬಾಟಮ್ ವಿಡ್ತ್ ಸೇಮ್ ಆಸ್ ಸ್ಕಾರ್ಫ್ ವಿಡ್ತ್. ಸೊ ನಾನು ಹೇಳ್ದಂಗೆ ಇಲ್ಲಿ ಸೈಡ್ ಕಟ್ಟಲ್ಲಿ ಎಷ್ಟು ವಿಡ್ತ್ ಇರುತ್ತೋ ಅಷ್ಟೇ ವಿಡ್ತ್ ಬಾಟಮಲ್ಲೂ ಇರಬೇಕು. ಸೊ ದಟ್ ನಮ್ಮದು ಕುರ್ತಿ ಸ್ಟ್ರೇಟ್ ಆಗಿರುತ್ತೆ. ಕೆಲವು ಕುರ್ತೀಸ್ ನೀವು ನೋಡ್ಬೋದು, ಇಲ್ಲಿ ಅಗಲ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ, ಅಥವಾ ಅಗಲ ಆಗೋಗಿರುತ್ತೆ. ವೈ? ಬಿಕಾಸ್ ದೇ ಟೇಕ್ ರ್ಯಾಂಡಮ್ ಮೆಷರ್ಮೆಂಟ್ಸ್. ಹಿಂಗೆ ತೊಗೊಬಿಡ್ತಾರೆ ನಿಮಗೆ ಬಾಟಮ್ ವಿಡ್ತ್ ಎಷ್ಟು ಬೇಕು ಅಂತ. ಬಟ್ ಹಂಗೆ ತೊಗೋಬಾರ್ದು. ನಮ್ಮ ಸೈಡ್ ಕಟ್ ಎಷ್ಟಿದೆಯೋ ಅಷ್ಟೇ ಈಕ್ವಲ್ ವಿಡ್ತನ್ನ ನಾವು ಬಾಟಮಲ್ಲಿ ಇಟ್ಟರೆ ಸ್ಟ್ರೇಟಾಗಿರುತ್ತೆ. ಓಕೆ, ಸೊ ಬಾಟಮ್ ವಿಡ್ತ್ ಬಂದ್ಬಿಟ್ಟು ನಾವು ಮೆಷರ್ಮೆಂಟ್ಸ್ ಏನು ತೊಗೊಳಲ್ಲ. ಇಲ್ಲಿ ಎಷ್ಟು ಸೈಡ್ ಕಟ್ಟಲ್ಲಿ ಇಟ್ಟಿರ್ತೀವಿ ಅದೇ ವಿಡ್ತನ್ನು ಸೇಮ್ ಅಮೌಂಟ್ ಆಫ್
this is our bottom kurti length. So kurti length line ಮೇಲೆ ಕೂಡ we are marking the same width that we are marking on side cut. Okay, so ಇಲ್ಲಿ 8.25 ಇತ್ತು, ಕೆಳಗಡೆನೂ 8.25 ಮಾರ್ಕ್ ಮಾಡಿಬಿಟ್ಟು 1 ಇಂಚ್ ಮಾರ್ಜಿನ್ ಕೊಡ್ತೀವಿ. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಾಯಿನ್ ಆಲ್ ದಿ ಮಾರ್ಕ್ಸ್ ಫ್ರಮ್ ದಿ ಚೆಸ್ಟ್ ಟು ಬಾಟಮ್. ಸೊ ಚೆಸ್ಟಿಂದ ಹಿಡಿದು ಬಾಟಮ್ ತನಕ ಎಲ್ಲ ಮಾರ್ಕಿಂಗ್ಸ್ನು ಜಾಯಿನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ವಿ ವಿಲ್ ಜಾಯಿನ್ ದಿ ಮಾರ್ಕಿಂಗ್ಸ್.